ಹಾಗೆ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಭಾರತೀಯ ಭೀಮ್ ಸೇನಾ ಏನೈತಿ ಎಲ್ಲ ಸಂಘಟನೆಗಳ ಕಾರ್ಯಕರ್ತರು ಕೂಡ ಏನೈತಿ ಸಹಕಾರ ಮಾಡಬೇಕು, ಮಾಧ್ಯಮ ಮಿತ್ರರು ಕೂಡ ಸಹಕಾರ ಮಾಡಬೇಕು, ಇನ್ಸ್ಟಾಗ್ರಾಮ್ ಹಾಗೂ ಯೂಟ್ಯೂಬರ್ಸ್ಗಳು ಕೂಡ ಸಹಕಾರ ಮಾಡಬೇಕು. ಮತ್ತು ಸಾರ್ವಜನಿಕರಲ್ಲಿ ಕಳಕಳಿಯ ವಿನಂತಿ ಏನು ಮಾಡ್ಕೊಳ್ಳೋದಪ್ಪ ಅಂತಂದ್ರೆ, ಎಲ್ಲರೂ ಇವರಿಗೆ ಏನೈತಿ ಸಹಾಯ ಸಹಕಾರ ಮತ್ತು ಸ್ವಲ್ಪ ಅನುಕೂಲ ಮಾಡಿಕೊಡಲಿ, ಆರ್ಥಿಕ ಪರಿಸ್ಥಿತಿಯಿಂದ ಸ್ವಲ್ಪ ಹೊರಗೆ ಬರಲಿ ಅನ್ನೋ ನಿಟ್ಟಿನಾಗ ದೇವರು ಅವರಿಗೆ ಆರೋಗ್ಯ ಅವಶ್ಯ ಕೊಡಲಿ ಮತ್ತು ಸಾರ್ವಜನಿಕರ ಏನೈತಿ ಸಹಾಯ ಹಸ್ತ ಆಗಲಿ, ಆಶೀರ್ವಾದ ಸಿಗಲಿ ಅಂತ ಎರಡು ಮಾತನ್ನು ಹೇಳಕ್ಕೆ ಬಯಸ್ತೀನಿ. ಒಂದನೇದಿಗೆ ಸಚಿನ್, ಸಾಮಾಜಿಕ ಕಾರ್ಯಕರ್ತ, ವಿಜಯಪುರ. ಈಗ ನಿಮ್ಮ ಸಂಘಟನೆ ವತಿಯಿಂದ ನೀವು ಯಾಕೆ ಇದನ್ನು ಇಷ್ಟ ಮಾಡ್ತಿದ್ದೀರಾ? ನಮ್ಮ ಸಂಘಟನೆ ವತಿಯಿಂದ ಯಾಕೆ ಮಾಡ್ಲಿಕ್ಕೆ ಅಂತಂದ್ರೆ ಸರ್, ಅವರು ಎಲ್ಲ ಕಡೆ ಏನೈತಿ ಅವರು ಕೂಡ ಮೊದಲೇನೈತಿ ಸಾಮಾಜಿಕವಾಗಿ ಹೋರಾಟಗಾರ ಮಾಡ್ಕೋತ ಬಂದವ್ರು ಸರ್. ಹಾಗಾಗಿ ಏನೈತಿ ಅವ್ರಿಗೆ ಕೂಡ ಈಗ ನಾವೇ ಈಗ ಮಾಡ್ಲಿಕ್ಕಂದ್ರೆ ಮತ್ತೆ ಯಾರು ಮಾಡ್ತಾರೆ ಅನ್ನೋ ನಿಟ್ಟಿನಾಗ ಏನೈತಿ ನಮ್ಮ ಎಷ್ಟು ಆಗ್ತದೆ ಅಷ್ಟು ಸಹಾಯ ಸಹಕಾರ ಮಾಡಬೇಕು ಅನ್ನೋ ಒಂದು ಈ ನಿಟ್ಟಿನಾಗ ಅವರಿಗೆ ಸಾಮಾಜಿಕವಾಗಿ ಏನೈತಿ ಒಂದು ಆರ್ಥಿಕ ಪರಿಸ್ಥಿತಿಯಿಂದ ಹೊರಗೆ ಬರೋಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಅನ್ಕೊಡಿ ಸರ್. ಸಾಮಾಜಿಕ ಹೋರಾಟಗಾರ ಅಂದ್ರೆ ನೀವು ಯಾರೇ MLA MP ಗಳಿಗೆ ಅಥವಾ ರಾಜಕಾರಣಿಗಳು ಸ್ವಲ್ಪ ಭೇಟಿಯಾಗಿ ಈ ಥರ ಇತ್ತೀಚಿನ ಗಮನಕ್ಕೆ ತಗೋಬೇಕಲ್ಲ? ಈ ಗಮನಕ್ಕೆ ತರೋ ಆ ಥರ ನಾವು ಬರೀ ಹೇಳಿದರೆ ಅವರೆಲ್ಲ ಕೇಳೋದಿಲ್ಲ ಸರ್, ಕೊಡೋದಿಲ್ಲ. ಎಲ್ಲ ಏನೋ ಒಂದು ಸ್ವಾರ್ಥಕ್ಕೋಸ್ಕರ ಮಾಡ್ಕೋಕ್ಕೆ ಅನ್ನೋ ನಿಟ್ಟಿನಾಗ ಅವ್ರು ತಿಳ್ಕೊತಾರೆ. ಸೊ ಹಾಗಾಗಿ ಏನೈತಿ ಆ ನಿಲುವು ಬೇಡ, ಸಾಮಾಜಿಕವಾಗಿ ಎಲ್ಲರಿಗೂ ಗೊತ್ತಾಗಲಿ, 4 ಮಂದಿಗೆ ಅದು ಪರಿಸ್ಥಿತಿಗಳು, ಅವ್ರ ವಾತಾವರಣಗಳು, ಅವ್ರ ಮನೆ ಪರಿಸ್ಥಿತಿಗಳು ಏನಿದಾವೆ ಅನ್ನೋದು ಅದು ಸತ್ಯವಾಗಿ ಗೊತ್ತಾಗಲಿ ಅನ್ನೋ ನಿಟ್ಟಿನಾಗ ನಾವು ಈ ಥರ ಏನೈತಿ ಮಾಧ್ಯಮ ಮಿತ್ರರಿಗೆ ಕೇಳ್ಕೊಂಡು ಇದನ್ನು ವಿಡಿಯೋ ಮಾಡಿಸ್ತಿರ್ತೀವಿ. ಕುಟುಂಬಸ್ಥರು ಏನಾದರೂ ನಿಮ್ಗೆ ಬಂದು ಭೇಟಿಯಾಗಿದ್ರೆ? ಹಾಂ ಸರ್, ಕುಟುಂಬಸ್ಥರು ಬಂದು ಭೇಟಿಯಾಗಿರ್ತಾರೆ. ಅವರು ಕೂಡ ಅವ್ರ ತಾಯಿಯವರು ಬರ್ಲಿಕ್ಕಿದ್ದಾರೆ, ಅವರು ಸ್ವಲ್ಪ ಬರ್ತಾರೆ ಸರ್. ಸಮಿತಿ ಇವರ ವತಿಯಿಂದ ಈ ಒಂದು ಪತ್ರಿಕಾಗೋಷ್ಠಿ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಮಾಧ್ಯಮ ಮಿತ್ರರು ಹಾಗೂ ಎಲ್ಲ ದಲಿತ ಪರ ಸಂಘಟನೆಯ ಹೋರಾಟಗಾರರು ಎಲ್ಲರಿಗೂ ಒಂದು ಆರ್ಥಿಕವಾಗಿ ಸ್ವಾಗತವನ್ನು ಬಯಸುತ್ತಾ, ಈ ಒಂದು ಅದ್ಭುತವಾದ ಕಾರ್ಯಕ್ರಮ. ನಮ್ಮ ದಲಿತ ಸಂಘಟನೆಗಳು ನಾವು ಹೋರಾಟವನ್ನು ಮಾಡುತ್ತೇವೆ, ಆದರೆ ಇದು ಸಾರ್ವಜನಿಕವಾಗಿ ಅತ್ಯಂತ ಜನಪರವಾದವಂಥ ಕಾಳಜಿಯುತವಾಗಿ ಈ ನಮ್ಮ ಕುಮಾರಿ ನೀಲಾ ಕಾಳೆಯವರ ಇವರ ನೇತೃತ್ವದಲ್ಲಿ ಈ ಒಂದು ಅಶೋಕ್ ಮಿನಿಜಿಯವರಿಗೆ ಆರೋಗ್ಯದಲ್ಲಿ ಏರುಪೇರಾಗಿ ಅವರ 2 ಕಿಡ್ನಿಗಳು ಫೇಲ್ ಆಗಿರುವುದರಿಂದ ತಾಯಿ ಮಾತೃಹೃದಯಿ ಅವರು ತಮ್ಮ ಕಿಡ್ನಿಗಳನ್ನು ಕೊಟ್ಟು ಇವರಿಗೆ ಶೀಘ್ರವಾಗಿ ಆರೋಗ್ಯದಿಂದ ಚೇತರಿಸಿಕೊಳ್ಳುವ ಉದ್ದೇಶದಿಂದ ಅವರ 2 ಕಿಡ್ನಿಗಳನ್ನು ಇವರಿಗೆ ಕೊಡ್ತಾ ಇದ್ದಾರೆ. ಆ ಕಿಡ್ನಿ ಕೊಡುವಗೋಸ್ಕರ ಇವತ್ತಿನ ದಿನದಲ್ಲಿ ವೈದ್ಯಕೀಯ ಖರ್ಚು ವೆಚ್ಚಗಳು ಆಕಾಶ ಮುಟ್ಟಿವೆ. ಒಂದು ಸಣ್ಣ ಚಿಕಿತ್ಸೆಯು ಕೂಡ ಇವತ್ತು ದೊಡ್ಡ ಮಟ್ಟದ ಹಣವನ್ನು ನಾವು ಇವತ್ತು ಪೇ ಮಾಡಬೇಕಾಗಿರೋದ್ರಿಂದ, ಕಿಡ್ನಿ ವಿಷಯ ಬಂತಂತ ಹೇಳಿದ್ರೆ ಸುಮಾರು 8 ರಿಂದ 10 ಲಕ್ಷ 15 ಲಕ್ಷ ಲೆಕ್ಕಕ್ಕಿರಲ್ಲ, ಅದು ಎಷ್ಟು ಬರ್ತದೆ ಗೊತ್ತಿರಲ್ಲ. ಆ ಒಂದು ಹಣದ ಅವಶ್ಯಕತೆ ಇವರಿಗಿರೋದ್ರಿಂದ ನಮ್ಮ ಸಂಘಟನೆಗಳ ವತಿಯಿಂದ ನಾವು ಇವರಿಗೆ ಒಂದು ಧನ ಸಹಾಯವನ್ನು ಮಾಡಲು ಇಚ್ಛಿಸಿದ್ದು. ಅದಕ್ಕಾಗಿ ನಮ್ಮ ಸಂಘಟನೆ ಹೋರಾಟಗಾರರು ನಾವೆಲ್ಲರೂ ಕೂಡಿ ಇವರು ಬೇಗ ಆರೋಗ್ಯಮುಖವಾಗಿ ಹೊರಬರಲಿ, ಇವರ ಒಂದು ಚಿಕಿತ್ಸೆ ಯಶಸ್ವಿ ಆಗಲಿ ಅಂಥೇಳಿ ಇವರಿಗೆ ಒಂದು ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಎಲ್ಲರಿಗೂ ಮುಂಜಾನೆ ಶುಭಾಶಯದೊಂದಿಗೆ ಜೇಬಿ ವಂದನೆ ತಿಳಿಸುತ್ತಾ, ಇವತ್ತಿನ ಈ ಒಂದು ವಿಶೇಷವಾಗಿರ್ತಕ್ಕಂಥ ಈ ಒಂದು ಪತ್ರಿಕಾ ಮಾಧ್ಯಮವನ್ನು ಕುಮಾರಿ ಶ್ರೀ ಕಾಳೆ ರಾಜ್ಯ ಮಹಿಳಾ ಘಟಕದ ಕಾರ್ಯದರ್ಶಿಯವರ ಒಂದು ನೇತೃತ್ವದಲ್ಲಿ ಹಾಗೂ ನಮ್ಮೆಲ್ಲ ವಿವಿಧ ಪರ ಸಂಘಟನೆದವರು ಹಾಗೂ ಏನು ಸಮಾಜದಲ್ಲಿ ಒಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡುವಂಥರಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಲ್ಲಿ ಕೂಡ ಇದೊಂದು ಅದ್ಭುತವಾಗಿರ್ತಕ್ಕಂಥ, ಯಾಕಂದರೆ ಮನುಷ್ಯನ ಆರೋಗ್ಯವೇ ಒಂದು ದೊಡ್ಡ ಸಂಪತ್ತು. ಮನುಷ್ಯ ಆರೋಗ್ಯವೇ ಇಲ್ಲ ಅಂದರೆ ಯಾವೊಂದು ಕೆಲಸ ಕಾರ್ಯಗಳನ್ನು ಮಾಡದೇ ಇರತಕ್ಕಂಥ ಸಂದರ್ಭದಲ್ಲಿ ಇವರೊಂದು ಕಾರ್ಯಕ್ರಮವನ್ನು ಇವತ್ತು ಪತ್ರಿಕಾ ಮಾಧ್ಯಮವನ್ನು ಕರೆದುಬಿಟ್ಟು ಏನಪ್ಪ ಅಂದ್ರೆ ಈ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಆರ್ಥಿಕವಾಗಿ ಹಿಂದುಳಿರ್ತಕ್ಕಂಥ ಹೋರಾಟಗಾರ ಇರ್ಬೋದು, ಇನ್ನಿತರ ಯಾವುದೇ ಒಂದು ರಂಗದಲ್ಲಿ ಚಟುವಟಿಕೆಯಲ್ಲಿ ತೊಡಗಿರ್ತಕ್ಕಂಥ ವ್ಯಕ್ತಿಗೆ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿಕೊಂಡಿರ್ತಕ್ಕಂಥ ಇವರ ಒಬ್ಬ ಆರೋಗ್ಯ ಸ್ಥಿತಿ ಚಿಂತಾಜನಕವಾಗಿರುವುದರಿಂದ ಶ್ರೀ ಆನಂದ್ ಅಶೋಕ್ ಮಿನಿಜ್ಗಿ ಸಾಕಿನ ವಾರ್ಡ್ ನಂಬರ್ 9 ಇರ್ತಕ್ಕಂಥ ಹೋರಾಟಗಾರರು ಅಂತಕ್ಕಂಥ ವಿಷಯವನ್ನು